ಮಾನ್ಯ ಜನಪ್ರಿಯ ಶಾಸಕರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ನಮ್ಮ ನೆಚ್ಚಿನ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರ 38 ಹಾಗೆ 39ಕ್ಕೆ ಬಿದ್ದಿದೆ. ಅದರ ಒಂದು ಪ್ರಯುಕ್ತ ಇವತ್ತೇನು ಅವರು ನಂಬಿರುವ 2 ದೇವಾಲಯಗಳು, ಒಂದು ಆಸ್ಪತ್ರೆ ಮತ್ತು ಶಾಲಾ ಕಾಲೇಜು, ಅದನ್ನು ಸರಳತೆಯನ್ನು ವಿಧಿವಿಧಿಯಾಗಿ ನಾವು ಇವತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೆಯದಾಗಿ ಮೊದಲು ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ ಕಾರ್ಯಕ್ರಮ ಆಯಿತು. ತದನಂತರ ಕೈವಾರ ತಾತಯ್ಯನವರ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ಆಯಿತು. ಈಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಮತ್ತು ಬ್ರೆಡ್ಡು ಫಲ ವಿತರಣೆ, ತದನಂತರ ಅಂಬೇಡ್ಕರ್ ಒಂದು ವಿಗ್ರಹಕ್ಕೆ ಮಾಲಾರ್ಪಣೆ, ಅದಾದ ನಂತರ ಗುರುಕುಲಾಶ್ರಮದಲ್ಲಿ ಸುಮಾರು 25ರಿಂದ 35 ಜನ ಮಕ್ಕಳಿಗೆ 1 ವರ್ಷಕ್ಕಾಗುವಷ್ಟು ಒಂದು ಕಿಟ್ಟು, ತದನಂತರ SSS ದೇವಸ್ಥಾನದಲ್ಲಿ 2 ಲಕ್ಷ ವೆಚ್ಚದಲ್ಲಿ ಎಲ್ಲ ಅಭಿಮಾನಿಗಳು ಮತ್ತು ಹಿರಿಯರ ಸಹಕಾರದಿಂದ ಸರಳತೆಯಿಂದ ಬ್ಯಾನರನ್ನು ಮೊಟಕುಗೊಳಿಸಿ ಇವತ್ತು ಆ ಒಂದು ಕಾರ್ಯಕ್ರಮವನ್ನು ಸರಳತೆಯಿಂದ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಹಾಗೆ ರಾತ್ರಿ 12:30 ಪೆರೇಸಂದ್ರ ಕ್ರಾಸಿನಲ್ಲಿ ಬ್ರಿಡ್ಜ್ ಮೇಲೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಹಾಗೆ ಮಂಚಿನಬಲೆಯಲ್ಲಿ ಒಂದು ಶಾಲೆಗಳಲ್ಲಿ ಕಡಕ ಸಾಮಗ್ರಿಗಳನ್ನು ವಿತರಣೆ ಮಾಡುವುದು, ಅನ್ನದಾನ ಸರ್ಪಣೆ ಮಂಚಿನ ಮನೆಯಲ್ಲಿ, ಹಾಗೆ ಮಂಚೇನಹಳ್ಳಿಯಲ್ಲಿ ಅನ್ನದಾನ ಸಂದರ್ಪಣೆ ಹಾಗೂ ಇನ್ನೂ ವಿಧವಾದ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಅದಾದ ನಂತರ ಸುಲ್ತಾನ್ಪೇಟೆಯ ಒಂದು ವೃದ್ಧಾಶ್ರಮದಲ್ಲಿ ಎಲ್ಲ ಇವರಿಗೆ ಅನ್ನದಾನವನ್ನು ಇವತ್ತು ಅಲ್ಲಿ ದಿನಪೂರ್ತಿ ಹಮ್ಮಿಕೊಂಡಿದ್ದೇವೆ. ಇನ್ನೂ ವಿಧವಾದ ಕಾರ್ಯಕ್ರಮಗಳನ್ನು ಇವತ್ತು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದೇವೆ. ಆ ಭಗವಂತ ಅವರಿಗೆ ಇದೇ ರೀತಿ ಏನೆಂದರೆ ಅವರು ಸರಳತೆ ಇರಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಕಾರ್ಯಕ್ರಮಗಳನ್ನು ಸರಳತೆಯಿಂದನೇ ನಾವು ಏನು ಸಮಾಜಕ್ಕೆ ಒಳ್ಳೆಯ ರೀತಿ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕೆನ್ನೋ ಸಲುವಾಗಿ ಎಲ್ಲ ನಮ್ಮ ತಂಡ ಏನು ಅಭಿಮಾನಿಗಳಾಗಿರ್ಬೋದು, ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಬೋದು, ಎಲ್ಲ ನಮ್ಮ ಹಿರಿಯ ಮುಖಂಡರುಗಳಾಗಿರ್ಬೋದು, ಎಲ್ಲರನ್ನು ಒಳಗೊಂಡು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಜೈ ಹಿಂದ್, ಜೈ ಪ್ರದೀಪ್ ಈಶ್ವರ್. ಎಲ್ಲ ಆತ್ಮೀಯ ಮಾನ್ಯ ಪ್ರದೀಪ್ ಈಶ್ವರ್ ಸರ್ ಅವರ ಅಭಿಮಾನಿಗಳೇ, ಇವತ್ತು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು, ಆತ್ಮೀಯರು, ಸರಳತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರ ಒಂದು ಜನ್ಮದಿನಾಚರಣೆ ಸಂದರ್ಭದಲ್ಲಿ ಇವತ್ತು ನಾವು ಸರಳವಾಗಿ ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಈ ಕ್ಷೇತ್ರದಾದ್ಯಂತ ಹಮ್ಮಿಕೊಂಡಿದ್ದೀವಿ. ಆ ಕಾರಣ ಇಷ್ಟೇ, ಅವರಿಗಾಗಲೇ ಕರೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ನನ್ನ ಒಂದು ಜನ್ಮದಿನಾಚರಣೆನ ವಿಜೃಂಭಣೆಯಿಂದ ಆಚರಣೆ ಮಾಡಬಾರ್ದು, ಅದು ಸರಳತೆಯಿಂದ ಇರಬೇಕು. ಮತ್ತು ತಳವರ್ಗದ ಜನಗಳಿಗೆ, ಶಿಕ್ಷಣ ಸಂಬಂಧಪಟ್ಟಂಥವ್ರಿಗೆ ಮತ್ತು ಏನು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಅನುಕೂಲ ಆಗುವಂಥ ಕಾರ್ಯಕ್ರಮಗಳು ಮಾತ್ರ ಮಾಡಿ ಅನ್ನೋವಂಥ ವಿಚಾರವನ್ನು ನಾವು ಇಟ್ಕೊಂಡು ಇವತ್ತು ಎಲ್ಲ ಅಭಿಮಾನಿಗಳು ಸೇರಿ ಇವತ್ತು ತುಂಬ ಸರಳವಾಗಿ ಇವತ್ತು ನಾವು ಆಚರಣೆ ಮಾಡ್ತಾಯಿದ್ದೀವಿ. ಇವತ್ತು ಈಗಾಗಲೇ ಭೋಗನಂದೀಶ್ವರ ದೇವಸ್ಥಾನ ಇರ್ಬೋದು, ಕೈವಾರ ತಾತಯ್ಯನವರ ದೇವಸ್ಥಾನ ಇರ್ಬೋದು, ಅನೇಕ ಕಾರ್ಯಕ್ರಮಗಳು ಹಮ್ಮಿಕೊಂಡು ಇವತ್ತು ಸಾರ್ವಜನಿಕ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡೋದ್ರ ಮುಖಾಂತರ ಅವರಿಗೆ ಪ್ರತಿಯೊಬ್ಬರ ಆಶೀರ್ವಾದ ಸಿಗಲಿ ಅನ್ನೋ ಕಾರಣಕ್ಕಾಗಿ ಇವತ್ತು ನಾವಿಲ್ಲಿ ಎಲ್ಲರೂ ಕೂಡ ಸೇರಿದ್ದೀವಿ. ಇದಾದ ನಂತರ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವಂಥದ್ದು, ಮತ್ತು ಗುರುಕುಲಾಶ್ರಮಗಳಲ್ಲಿ ಹೋಗಿ ಅವ್ರ ಕಿಟ್ಟನ್ನು ವಿತರಣೆ ಮಾಡೋಂಥದ್ದು, ಬೇರೆ ಬೇರೆ ಅನೇಕ ಮಂಚನ ಮೇಲೆ ಸೇರಿದಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡು ಇವತ್ತು ಮಕ್ಕಳಿಗೆ ಕೂಡ ಅನುಕೂಲ ಆಗೋಂಥ ಕಾರ್ಯಕ್ರಮಗಳನ್ನು ಇವತ್ತು ಅವರ ಅಭಿಮಾನಿಗಳು ಮಾಡ್ತಾ ಇರ್ತಕ್ಕಂಥದ್ದು. ಅದು ಶಾಸಕರಲ್ಲ, ಶಾಸಕರ ಅಭಿಮಾನಿಗಳಾದಂಥ ನಾವೆಲ್ಲರೂ ಕೂಡ ಸೇರಿ ನಾವು ಮಾಡ್ತಾಯಿದ್ದೀವಿ. ಇದರಿಂದ ಎಲ್ಲ ಜನತೆ ಅವರಿಗೆ ಬೆಂಬಲ ಕೊಡಬೇಕಾಗುತ್ತದೆ. ಇವತ್ತು ಏನು ಎಲ್ಲರೂ ಕೂಡ ಅವರ ಅತ್ಯಂತ ಸರಳ ಜೀವನವನ್ನು ಉದ್ದೇಶಿಸಿ ಇವತ್ತು ಅವರನ್ನು ಶಾಸಕರಾಗಿ ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಿರಂತರವಾಗಿ ಮುಂದೆ ಬರ್ತಕ್ಕಂಥ ಸಂದರ್ಭಗಳಲ್ಲಿ ಕೂಡ ಅವ್ರನ್ನ ಆಯ್ಕೆ ಮಾಡ್ತಾ ನಮ್ಮ ಸ್ಥಳ ಸಮುದಾಯಗಳಿಗೆ ಹೆಚ್ಚಿನ ಅನುಕೂಲಗಳನ್ನು ಮಾಡಬೇಕು ಹಾಗೆ ಅಂತೇಳಿ ನಾವು ಅವರಲ್ಲಿ ಕೋರ್ತಾ ಅವ್ರಿಗೆ ಎಲ್ಲ ಜನತೆ ಕೂಡ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತೇಳಿ ಇವತ್ತು ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ನಮ್ಮ ಮಾನ್ಯ ಜನಪ್ರಿಯ ಶಾಸಕರಾದ ಪ್ರದೀಪ್ ಈಶ್ವರ್ ಅವರ ಒಂದು ಹುಟ್ಟುಹಬ್ಬದ ವಿಶೇಷವಾಗಿ ಇವತ್ತು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರ ಎಲ್ಲ
ಕಾಂಗ್ರೆಸ್ ಕಾರ್ಯಕರ್ತರು, ಅವರ ಅಭಿಮಾನಿಗಳು ಎಲ್ಲರೂ ಕೂಡ ತುಂಬ ಸಂತೋಷದಿಂದ ಇವತ್ತು ಪೆರೇಸಂದ್ರ, ಮಂಚೇನಹಳ್ಳಿ, ನಂದಿ, ಚಿಕ್ಕಬಳ್ಳಾಪುರ ಟೌನು ಇನ್ನೂ ಹಲವಾರು ಕಡೆ ತುಂಬ ಸಂತೋಷದಿಂದ ಅವರ ಹುಟ್ಟು ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇವತ್ತು ಮಾನ್ಯ ಪ್ರದೀಪ್ ಈಶ್ವರ್ ಅವರು ಅವ್ರದ್ದೇ ಆದಂಥ ಸಿದ್ಧಾಂತ, ಅವ್ರದ್ದೇ ಆದಂಥ ವಿಚಾರಗಳನ್ನು ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅವರು ಈಗ ವಿಶೇಷವಾಗಿ ಮಕ್ಕಳಿಗೆ, ದಲಿತ ಹೆಣ್ಣು ಮಕ್ಕಳಿಗೆ ಮತ್ತು ಯಾರು ದಿಕ್ಕಿಲ್ಲದೆ ಇರ್ತಕ್ಕಂಥ, ತಂದೆ ತಾಯಿ ಇಲ್ಲದೆ ಇರ್ತಕ್ಕಂಥ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡಿಸುವಂತಹ ಒಂದು ನಿಟ್ಟಿನಲ್ಲಿ ಅವರು ಮತ್ತು ರೋಗಿಗಳಿಗೆ ಹಲವಾರು ವಿಚಾರವಾದಂಥ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ. ಅವರು ಈಗಾಗಲೇ ಅಮ್ಮ ಆಂಬುಲೆನ್ಸು ಮತ್ತು ಸ್ಕಾಲರ್ಶಿಪ್ಪು, ಅದೇ ರೀತಿ ಪುಸ್ತಕ, ಬಟ್ಟೆ, ಎಲ್ಲ ರೀತಿಯಾದಂಥ ಒಂದು ಸಾಮಾಜಿಕ ನ್ಯಾಯ ಅಂದರೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳಬೇಕನ್ನೋ ಒಂದು ನಿಟ್ಟಿನಲ್ಲಿ ಅವರು ಗುರಿಯನ್ನು ಹೊಂದಿರತಕ್ಕಂಥ ನಮ್ಮ ಪ್ರದೀಪ್ ಈಶ್ವರ್ ಅವರು ಒಳ್ಳೆ ಜನಪ್ರಿಯ ಶಾಸಕರಾಗಿದ್ದಾರೆ. ಹೀಗೆ ಹಲವಾರು ಜನಪರ ಕೆಲಸಗಳನ್ನು ಮಾಡಿಕೊಂಡು ಮುಂದೆ ಅವರು ಇನ್ನೂ ಹೆಚ್ಚಿನ ಕಾಲ ಇಲ್ಲಿ ನಮಗೆ ಇನ್ನೂ ಸೇವೆ ಮಾಡಲು ಅವ್ರಿಗೆ ದೇವರ ಆರೋಗ್ಯ, ಆಯುಸ್ಸು ಕೊಡಬೇಕು ಅಂತೇಳಿ ನಾನು ಈ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ಅವ್ರಿಗೆ ಅದೇ ರೀತಿ 5,000 ಅಂಗನವಾಡಿ ಮಕ್ಕಳಿಗೆ ಬಟ್ಟೆಗಳನ್ನು ಕೂಡ ಕೊಟ್ಟಿದ್ದಾರೆ. 25ನೇ ತಾರೀಕು ಫಿಕ್ಸ್ ಆಗಿದೆ. ಇನ್ನೂ ಹಲವಾರು ಜನಪರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇನ್ನೂ ಮಾಡಬೇಕು ಅಂತೇಳಿ ನಾವು ಆಯಿಸ್ತಾ ನಾವು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತುಂಬ ಸರಳತೆಯಿಂದ ರೋಗಿಗಳಿಗೆ ಮತ್ತು ಬಡವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಅವಕಾಶಗಳು ಕೊಟ್ಟಂಥ ಅನುಕೂಲ ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮಗೆಲ್ಲರಿಗೂ ವಂದಿಸ್ತಾ ಇದ್ದೀನಿ. ಜೈ ಹಿಂದ್. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮೆಲ್ಲರ ಆತ್ಮೀಯರು, ಯುವ ನಾಯಕರಾದಂತಹ ಪ್ರದೀಪ್ ಈಶ್ವರ್ ಅವರಿಗೆ ಮೊಟ್ಟ ಮೊದಲಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಬಡವನಾದರೇನು ಶ್ರೀಮಂತನಾದರೇನು, ಬಡವನಾದರೇನು ಶ್ರೀಮಂತನಾದರೇನು, ಬಡವರ ಸೇವೆಗೆ ಸದಾ ಸಿದ್ಧನಯ್ಯ, ಬಡವರ ಸೇವೆಗೆ ಸದಾ ಸಿದ್ಧನಯ್ಯ ನಮ್ಮ ಪ್ರದೀಪ್ ಈಶ್ವರ್ ಎಂದು ಹೇಳುತ್ತಾ, ಪ್ರದೀಪ್ ಈಶ್ವರ್ ಅವರ ಶಾಸಕರಾದ ಮೇಲೆ ಇದು ಮೊಟ್ಟ ಮೊದಲ ಹುಟ್ಟುಹಬ್ಬವನ್ನು ಅವರೇ ಹೇಳ್ದಂಗೆ ಅರ್ಥಪೂರ್ಣವಾಗಿ ನಮ್ಮೆಲ್ಲ ಹಿರಿಯರ ಒಂದು ಸಮ್ಮುಖದಲ್ಲಿ ಇವತ್ತು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಬಡವರಿಗೆ, ಹಿಂದುಳಿದವರಿಗೆ ಈ ಸೇವೆ ಮುಟ್ಟಬೇಕು ಅಂತೇಳಿ ಇವತ್ತು ಎಲ್ಲ ಹಿರಿಯರು ತೀರ್ಮಾನ ಮಾಡಿ ಪ್ರದೀಪ್ ಈಶ್ವರ್ ಅವರ ಆಶಯಕ್ಕೆ ಯಾವುದೇ ಧಕ್ಕೆ ಬರದಂತೆ ಇವತ್ತು ಅರ್ಥಪೂರ್ಣವಾಗಿ ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಆದ್ದರಿಂದ ಪ್ರದೀಪ್ ಈಶ್ವರ್ ಅವರು ಮತ್ತು ಅವ್ರ ಕುಟುಂಬದ ಪರವಾಗಿ ಎಲ್ಲ ಆತ್ಮೀಯರಿಗೂ, ಹಿತೈಷಿಗಳಿಗೂ, ಪ್ರದೀಪ್ ಈಶ್ವರ್ ಅವರ ಅಭಿಮಾನಿಗಳಿಗೂ, ಕಾಂಗ್ರೆಸ್ ಕಾರ್ಯಕರ್ತರಿಗೂ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಪ್ರದೀಪ್ ಈಶ್ವರ್.